ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಮೊದಲೆಲ್ಲ ಬ್ರೇಕ್ಫಾಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಇವಾಗಲೂ ಕೂಡ ಹಾಗೆ ಮಾಡಿ ಅವಾಗವಾಗ ವ್ಲಾಗ್ಸಲ್ಲಿ ಬ್ರೇಕ್ಫಾಸ್ಟ್ನ ಕೂಡ ರೆಡಿ ಮಾಡೋದನ್ನ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ನಾನು ಅಷ್ಟಾಗಿ ತೋರಿಸೋದಿಲ್ಲ, ಬಿಕಾಸ್ ಕ್ವಿಕ್ಕಾಗಿ ಮಾಡಬೇಕಾಗಿರುತ್ತೆ. ಇಲ್ಲ, ನಾನು ಎದ್ದಿದ್ದೇ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ತೋರಿಸೋದಿಲ್ಲ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನೇ ಫಸ್ಟ್ ಎದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡೋಣಪ್ಪ ಅಪರೂಪಕ್ಕೆ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ನ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮಮ್ಮಿ ಎಲ್ಲ ಮಾಡ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಲ್ಲಿಗೆ ಬಂದು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು ಇನ್ನೂ ಹಾಕಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು, ತುಂಬ ಏನು ಫ್ರೈ ಆಗೋ ನೆಸೆಸಿಟಿ ಇಲ್ಲ. ನಾನು ಕೂಡ ಬೇಗ ಇದ್ದರಿಂದ ಮಮ್ಮಿ ಹೇಳಿದರು ಬಿಸಿಬೇಳೆ ಬಾತ್ ಟ್ರೈ ಮಾಡು ನಾಳೆ ಅಂತ. ಓಕೆ ಅಂದ್ಬಿಟ್ಟು ಎಲ್ಲ ತರಿಸಿದೆ. ನಾನು ಕೂಡ ಯೂಟ್ಯೂಬಲ್ಲಿ ನೋಡೇನೆ ಬಿಸಿಬೇಳೆ ಬಾತ್ ಮಾಡ್ತಾ ಇರೋದು. ಪರ್ಫೆಕ್ಟ್ ಆಗಿರಬೇಕಲ್ವ, ಯಾವುದು ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇವಾಗ ಇದು ಫ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿಗೆ ನಾನು ಕ್ಯಾರೆಟ್, ಬೀನ್ಸ್ ಹಾಗೆ ಬಟಾಣಿ, ಒಣ ಬಟಾಣಿನ ನೆನೆಸಿದ್ದೆ ನೈಟೇ. ಅದನ್ನು ಜಾಸ್ತಿ ಹಾಕಿದ್ದೀನಿ ನೋಡಿ, ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ. ಇದು ಸ್ವಲ್ಪ ಡಯಟ್ ಫುಡ್ ಥರನೂ ಇರುತ್ತೆ, ಜಾಸ್ತಿ ಆಯಿಲ್ ಹಾಕಿಲ್ಲ. ಸೊ ಡಯಟ್ ಫುಡ್ ಥರನೂ ಇರುತ್ತೆ, ಹೆಲ್ತ್ಗೆ ಕೂಡ ಒಳ್ಳೆಯದು. ತರಕಾರಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಬಿಡೋದ್ರಿಂದ ಟೊಮೆಟೊನ ನೋಡಿ ಹಾಕ್ಕೊಳ್ಳಿ. ನೀವೇನಾದರೂ ಹುಣಸೆ ಹುಳಿ ಬಿಡ್ತಿಲ್ಲ ಅಂತಂದರೆ 2-3 ಹಾಕ್ಕೋಬೋದು. ನಾನಿಲ್ಲಿ ಒಂದು ಟೊಮೆಟೊ ಸಾಕು ಅಂತ ಅಂದ್ಬಿಟ್ಟು ಒಂದನ್ನು ಹಾಕಿದ್ದೀನಿ. ಸೊ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ, ಹಸಿ ವಾಸನೆ ಕೂಡ ಹೋಗಲಿ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿಗೆ ಹುಣಸೆ ಹಣ್ಣಿನ ರಸನ ಒಂದು 1/2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಂದು ಸ್ಮಾಲ್ ಸೈಜ್ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ ಒಂದು 1/2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಚೂರು ಅರಿಶಿನ, ಹಳದಿ ಹಾಕ್ತಾಯಿದ್ದೀನಿ, ಬಿಕಾಸ್ ಆಫ್ ಕಲರ್ ಚೆನ್ನಾಗಿರುತ್ತೆ ಒಂಥರ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದಕ್ಕೆ ಖಾರದ ಪುಡಿ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದರ್ವೈಸ್ ನಾವು ಬಿಸಿಬೇಳೆ ಬಾತ್ ಪೌಡರ್ನೇ ಸೇರಿಸ್ಬೋದು. ನಾನು MTR ಬಿಸಿಬೇಳೆ ಬಾತ್ ಪೌಡರ್ನ ತೊಗೊಂಡಿದ್ದೀನಿ. 10 ರೂಪೀಸ್ ಪ್ಯಾಕೆಟ್ ಇದು. ಒಂದು ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ಕಮ್ಮಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಅಂದರೆ ಕಮ್ಮಿ ಅನಿಸುತ್ತೆ. ಸೊ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಕಂಪ್ಲೀಟ್ 1 ಪ್ಯಾಕೆಟಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ನಾನು ಕಡಲೆಬೀಜ ಕೂಡ ಹುರಿದು ಹಾಕ್ತೀನಿ. ಅದನ್ನು ಮೋಸ್ಟ್ಲಿ ಅದು ವೀಡಿಯೋ ಆಗಿಲ್ಲ, ನಾನು ತಿನ್ನಬೇಕಾದ್ರೆ ಗೊತ್ತಾಯ್ತು ನನಗೆ. ಆ್ಯಂಡ್ ಇಲ್ಲಿ ಬೇಳೆ ಮತ್ತು ಅಕ್ಕಿ ಎರಡನ್ನೂ ತೊಳೆದಿಟ್ಕೊಂಡಿದ್ದೆ. ಸೊ ಇದು ಕಂಪ್ಲೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇಲ್ಲಿಗೆ ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ. ಸಖತ್ತಾಗಿರುತ್ತೆ, ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಾಯಿತ್ತು. ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ. ಅಂದರೆ ನಮ್ಮ ಮನೇಲಿ ಬಂದು ರೈಸ್ ಐಟಮ್ ತುಂಬಾ ಕಮ್ಮಿ, ಅವಾಗವಾಗ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿದೆ ಅಂತ ತಿಂತಾರೆ. ಸೊ ಇನ್ಮೇಲೆ ಕಂಟಿನ್ಯೂ ಮಾಡೋಣ ವೀಕ್ಲಿ 1 ಟೈಮ್ ಅಂತ ಅನ್ಕೋತೀನಿ. ಬಿಕಾಸ್ ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಎಲ್ಲ ರೆಸಿಪಿಗಿಂತ ಕ್ವಿಕ್ಕಾಗಿ ಆಗೋ ರೆಸಿಪಿ, ಏನು ಆಡ್ಸೋಂಗಿಲ್ಲ, ಏನು ಎಕ್ಸ್ಟ್ರಾ ಜಾಸ್ತಿ ಕೆಲಸಗಳಿರೋದಿಲ್ಲ ಇದರಲ್ಲಿ. ಸೊ ಇವಾಗ ಅಳತೆ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಲ್ವ, ಅನ್ನ ಮಾಡೋಷ್ಟು ಬೇಡ, ಅದಕ್ಕಿಂತ ಜಾಸ್ತಿ ಹಾಕ್ಬೇಕು, 2 ಪಟ್ಟು. ಪಕ್ಕದಲ್ಲಿ ಟೀ ಕೂಡ ಆಗ್ತಾಯಿದೆ ಡ್ಯಾಡಿಗೆ. ಡ್ಯಾಡಿ ಎದ್ದಿದ್ರು, ನಾನು ಎದ್ದಾದ್ಮೇಲೆ ಡ್ಯಾಡಿ ಎದ್ದರು. ಸೊ ಇವಾಗ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಬರ್ಸ್ಕೊಂಡ್ರೆ ಸಖತ್ ಟೇಸ್ಟಿ ಆಗಿರುವಂಥ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಉಪ್ಪು ಖಾರ ಎಲ್ಲ ಇವಾಗ ಚೆಕ್ ಮಾಡ್ಕೊಳ್ಳಿ ನೀವು, ಆಮೇಲೂ ಕೂಡ ಚೆಕ್ ಮಾಡಿಕೊಂಡು ನಾವು ಸೇರಿಸ್ಕೋಬೋದು, ಕುದಿಯೋಕೆ ಬಿಡ್ತೀವಲ್ಲ ಆಗ. ಸೊ ಬೂಂದಿ ಜೊತೆ ಸರ್ವ್ ಮಾಡಿದ್ರಂತೂ ಸಖತ್ತಾಗಿರೋ ಬಿಸಿಬೇಳೆ ಬಾತು ಸಖತ್ತಾಗಿ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ಮನೆ ಕಟ್ಟೋದಕ್ಕೆ ಬೋರ್ ತೆಗೆಸ್ತಾ ಇದ್ದಾರೆ. ಬಟ್ ಬೆಳಿಗ್ಗೆಯಿಂದ ನಾನು ಈ ಬ್ಲಾಗ್ನ ಎಡಿಟ್ ಮಾಡುವಾಗಲೇ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ ಒಂದು 9:30-10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಪಾಪ, ಸಂಜೆ 6 ಗಂಟೆವರೆಗೂ ತೆಗ್ದಿದ್ದಾರೆ, ನೀರೇ ಸಿಕ್ಕಿಲ್ಲ. ಮನೆ ಕಟ್ಟೋದು ಅಂತ ಅಂದರೆ ಎಷ್ಟು ಕಷ್ಟವಾದ ಕೆಲಸ, ಎಷ್ಟು ಶ್ರಮ ಇರುತ್ತೆ, ಇನ್ವೆಸ್ಟ್ ಮಾಡೋದಿರುತ್ತೆ. ಸೊ ಕನಸು ಕೂಡ ಇರುತ್ತೆ, ಡ್ರೀಮ್ ಹೋಮ್, ಸ್ವಂತ ಮನೆ ಅಂತಂದರೆ. ಬಟ್ ಇವರು ಪಾಪ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದವರು ಸಂಜೆ 6-6:30 ಆದ್ರೂ ನೀರೇ ಸಿಕ್ಕಲಿಲ್ಲ, ಫ್ಲಾಪ್ ಆಯಿತು. ಅದು ಒಂದು ಬೇಜಾರಿನ ವಿಷಯ, ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದು, ಮುಂದೆನೇ ಇದು ಕನ್ಸ್ಟ್ರಕ್ಟ್ ಆಗಬೇಕಾಗಿರೋ ಮನೆ. ಪೂಜೆ ಎಲ್ಲ ಆಗಿದೆ, ಬಟ್ ನೀರು ಬರದೇ ಇರೋದು ಏನೋ ಬೇಜಾರಾಯಿತು. ಇನ್ನು ನೆಕ್ಸ್ಟ್ ಬೇರೆ ಕಡೆ ತೆಗೆಸ್ತಾರೇನೋ ಗೊತ್ತಿಲ್ಲ, ಬಟ್ ಆ ಪ್ಲೇಸಲ್ಲಿ ತೆಗ್ಸಿದ್ರು ಅದು ನೀರೇ ಬರಲಿಲ್ಲ.
ಫುಲ್ಲು ಮರಳು 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 ಥರನೇ ಬರ್ತಾ ಇದೆ ಹೊರತು ಕಲರ್ ಅಂತೂ ಚೇಂಜೇ ಆಗಲಿಲ್ಲ ಮಣ್ಣು. ಅಂದರೆ ನೀರು ಸಿಗುತ್ತೆ ಅನ್ನೋ ಹಂಗಿದ್ರೆ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ತೋಟದಲ್ಲೂ 3 ಬೋರ್ ಹಾಕ್ಸಿದ್ವಿ ನಾವು, ಹಾಗಾಗಿ ಗೊತ್ತು, ನೋಡಿದ್ದೀನಲ್ಲ, ಹಾಗಾಗಿ ನೆನಪು. ಬಟ್ ಇಲ್ಲಿ ಬರಲೇ ಇಲ್ಲ, ಡಿಸಪಾಯಿಂಟೆಡ್ ಅಂತಲೇ ಹೇಳ್ಬೋದು. ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಈಗ ಒಂದಷ್ಟು ಬಟ್ಟೆಗಳು ಬೇಡ ಅಂತ ಅದನ್ನು ಬೇಡ ಅಂತ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ವಿ. ಪಾಪು ಏನಾಗ್ಬೇಕು ನಿಂಗೆ? ಪಾಪು ಏಯ್ ಬುಜ್ಜಿ ನಿಂದು ಕಣೋ. ಯಾರಿಗೆ ಅಣ್ಣ ಇದು? ಇದು ನೀನ್ ಇಕ್ಕತ್ತಿದ್ದಲ್ವ ಅಂಡ್ರವೇರ್ ಪಾಪು? ಅಣ್ಣ ಏಯ್ ತಂಗಿನಾ? ತಂಗಿ ಪಾಪನಾ? ಆಯ್ತು ಅಣ್ಣ, ಆಯ್ತು ಅಣ್ಣ. ಬುಜ್ಜಿ ಅವ್ರ ಏನಾಗ್ಬೇಕು ನಿನ್ಗೆ? ಅಣ್ಣ ಅಣ್ಣ ನಂಗೆ ಒಂದು ಚಾಕಿ ಕೊಡ್ಸು ಅಣ್ಣ. ಇಲ್ಲ ಅಣ್ಣ ನಂಗೆ ಬೇಕು. ಬುಜ್ಜಿ ತಂಗಿ ಪಾಪುನಾ? ನಂಗೆ 2 ಬೇಕು. ನಂಗೆ 3 ಬೇಕು. ಜಾಸ್ತಿ ಬೇಕು. ಇದು ಬೇಕು ಅಣ್ಣ. ನಿನ್ ತಂಗಿ ಪಾಪುನೇನೋ? ಬುಜ್ಜಿ ನಿನ್ ತಂಗಿ ಪಾಪುನಾ? ಯಾವ ಪಾಪು ಅವರು? ಅಮ್ಮ ಮಮ್ಮ ಮಮ್ಮ ಅಣ್ಣ ಹೊಡ್ಬಿಟ್ಟ ನಂಗೆ. ನಿನ್ ತಂಗಿ ಪಾಪುನಾ? ಹೋಗಿ ಸಮಾಧಾನ ಮಾಡು. ಅಣ್ಣ ಅಣ್ಣ ನಿಮ್ಮಮ್ಮ ಏನೋ ಕರೀತಾ ಕೇಳು. ಹೋಗಿ ಸಮಾಧಾನ ಮಾಡು ಪಾಪುನ. ಏನಾಗ್ಬೇಕು ನಿನ್ ತಂಗಿ ಪಾಪುನ? ಬಾ ಚೆಣ್ಣಲ್ಲ ಬಾಯಿಲಿ. ಅಯ್ಯಪ್ಪ, ನೆನ್ನೆಯಿಂದ ನನ್ನ ತಂಗಿ ಪಾಪು ಅಂತ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆನೆ ಎದ್ದು ಬಂದ ಮಲಗಿರ ತಕ್ಕ ತಂಗಿ ಪಾಪು ಗುಡ್ ಮಾರ್ನಿಂಗ್ ತಂಗಿ ಪಾಪು, ತಿಂಡಿ ಬೇಕಲ್ವಾ ತಕ್ಕೊಡ್ತೀನಿ ಬಿಡು, ಮಲಗಿರ್ ನೀನು. ರೆಡಿ ಮಾಡ್ತೀಯಾ? ಏಯ್ ನಿನ್ ತಂಗಿ ಪಾಪುನೇನೋ? ನಾನು ನಿನ್ ತಂಗಿನಾ? 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 ಹ್ಞೂ ಅಣ್ಣಯ್ಯ. ಬುಜ್ಜಿಮಾ ಕೊನೆಗೂ ತಂಗಿ ಪಾಪು ಸಿಕ್ತಾ? ಹೇಳು. ಅಯ್ಯೋ ಅಣ್ಣಯ್ಯ ಅಣ್ಣಯ್ಯ ನೋವು ಬಿಡು ಅಣ್ಣಯ್ಯ. ನಾನು ಯಾರು ಅಣ್ಣಯ್ಯ? ಯಾರು ಪಾಪು? ನಮ್ಮ ಅಣ್ಣನಂತಲ್ಲಪ್ಪ ಅವನು. ನೀನು ಅಣ್ಣನ? ನಾನು ತಂಗಿನಂತಲ್ಲಪ್ಪ. ನನ್ನ ಮಗುಗೆ ಬುಜ್ಜು ರಾಜ್ಕುಮಾರ ಎಷ್ಟು ಮುದ್ದು ಮಾಡುತ್ತೆ. ಬಾ ಇವಾಗ ಇದೆಲ್ಲ ಮಾಡ್ಸಿರ. ನಿಮ್ಮ ಅಮ್ಮನ ಹೋಟೆಲ್ ಬಿಡೋದಂತೂ ಬೇಡ. ಅಲ್ಲಿ ಪಾಪು ಪಾಪು ಪಾಪು. ಯಾವ ಪಾಪುನೋ? ಅಯ್ಯೋ 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 ಫೇವ್ರೇಟ್. ಅಣ್ಣಯ್ಯ ನನ್ನ ಫೇವ್ರೇಟ್ ಕೊಡು ಅಣ್ಣಯ್ಯ. ಹ್ಞೂ ಅಣ್ಣಯ್ಯ ನಂಗೆ ಬೇಕು. ಹೋಗೋ ಕಿತ್ಕೋ. ಅಣ್ಣಯ್ಯ ಕೊಡ್ತ ಅಣ್ಣಯ್ಯ ಕಿತ್ಕೊಬಿಟ್ಟೆ. ನಾನು ಅಣ್ಣಯ್ಯನ ಹತ್ರ ಕಿತ್ಕೊಬಿಟ್ಟೆ. ನಂಗೆ ಬೇಕು. ನಂಗೆ ನಾನು ನಮ್ಮ ಅಣ್ಣಯ್ಯನ ಹತ್ರ ಗುರು ಅಣ್ಣಯ್ಯ. ಬುಜ್ಜಿ ಬಾಯಿಲಿ ಇವಾಗ ಸಾಕು. ಇಲ್ಲಿ ನೋಡಿಲಿ ಬುಜ್ಜಿ, ಇಲ್ಲಿ ನೋಡಿ ನನ್ನ. ಚು ಬೇಡ ನಂಗೆ ಬೇಡ ಅಣ್ಣಯ್ಯ. ಬುಜ್ಜಿಮ್ಮ ಅಣ್ಣಯ್ಯ ನಂಗೆ ಬೇಡ, ಕಿತ್ಕತಿ ಅಣ್ಣಯ್ಯ. ಆ್ಯಂಡ್ ನಾನಿವಾಗ ತಾತನ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹಾಗೆ ನೋಡ್ಕೊಂಡು ಬರೋಣ. ಮತ್ತು ನಮ್ಮ ಮಮ್ಮಿ ಎಲ್ಲ ಸುಳ್ಳೇ ಹೇಳಿದ್ರು ನನಗೆ. ಸತ್ತೋಗಿದ್ದು ಪಿಂಟುನೇ, ಬಟ್ ನನಗೆ ಇಲ್ಲ ದೊಡ್ಡದೇ ಸತ್ತೋಗಿರೋದು ಅಂತ ಸುಳ್ಳು ಹೇಳಿದ್ರು. ನೋಡಿ ದೊಡ್ಡದು ಇಲ್ಲೇ ಇದೆ, ಪಿಂಟುನೇ ಸತ್ತೋಗಿರೋದು. ಬಟ್ ಏನೂ ಮಾಡೋಂಗಿಲ್ಲ. ಬೇಜಾರಾಯ್ತು ನನಗೆ ಸೀರಿಯಸ್ಲಿ. ಅವತ್ತು ಅಳ್ತಾ ಇದ್ದೆ ನಾನು, ಪಿಂಟು ಅಂದಿದ ತಕ್ಷಣ. ಅದಕ್ಕೆ ಅಳ್ತಾಳೆ ಅಂದ್ಬಿಟ್ಟು ಅವ್ರು ಹೇಳಿರಲಿಲ್ಲ. ಮತ್ತು ಹಸುಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಅಕ್ಕ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ. ಅಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬುಜ್ಜಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ಕದಂಬ ಬೇಕ್ರಿಗೆ ಬಂದ್ವಿ. ಇಲ್ಲಿ ಸಖತ್ ಫೇಮಸ್ ಅಂತಲೇ ಹೇಳ್ಬೋದು, ಹಾಗೆ ಕಾಸ್ಟ್ಲಿ ಕೂಡ ಇದೆ. ನಿಮಗೆ ಪಾನಿಪುರಿ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತು ಕೇಕ್ ಆಗಿರ್ಬೋದು, ಬಿಸ್ಕೆಟ್,
ಚಾಕ್ಲೇಟ್ಸ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ, ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಟೇಸ್ಟ್ ವೈಟ್ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲೇ ಬಿಲ್ಲಿಂಗ್ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಒಂದೇ ಒಂದು ಚಿಕ್ಕ ಸ್ಮಾಲ್ ಬಾಕ್ಸ್ ಎಂಥ ಬಾಳೆಕಾಯಿ ಚಿಪ್ಸ್ ಬಂದ್ಬಿಟ್ಟು 85 ರುಪೀಸ್. ಇದು ವರ್ತ್ ಅನ್ಸಲ್ಲ, ಬಟ್ ಟೇಸ್ಟ್ ವೈಸ್ ಓಕೆ. ಇವಾಗ ಸರ್ಚ್ ಮಾಡ್ತಾ ಇದ್ದೀವಿ ಬುಜ್ಜಿಗೆ ಏನು ಬೇಕಂತ ಕೇಳ್ತಾ ಇದ್ದೆ. ನಾನಂತೂ ಅಷ್ಟು ಲೈಕ್ ಮಾಡ್ತಿಲ್ಲ, ಅಂದರೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ತಿನ್ನೋದೇ ಇಲ್ಲ ಅಂತಲ್ಲ, ಮೊದಲು ತಿಂತಿದ್ದಕ್ಕಿಂತ ಈ ಥರ ಸ್ನ್ಯಾಕ್ಸ್ಗಳನ್ನ ನಾನು ಅವಾಯ್ಡ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಇವಾಗ ಬುಜ್ಜಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಿಲ್ ಮಾಡಿಸಿ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಆಲ್ರೆಡಿ 7:20 ಆಗೋಗಿದೆ. ಇಲ್ಲೇ ನೆನೆ ಬೇಕ್ರಿಗೆಲ್ಲ ಬಂದು ಡ್ಯಾಡಿ ವಿಶು ಎಲ್ಲ ಮನೇಲಿರ್ತಾರೆ ಅಲ್ವಾ, ಹೋಗಿ ಮಾಡಿದ್ರಾಯ್ತು. ಏನಾದರೂ ಸೊಪ್ಪೆಲ್ಲ ಇದೆ ಮನೇಲಿ, ಅದನ್ನೇನಾದರೂ ಅಡುಗೆ ಮಾಡೋಣ ಅಂತ ನಾನು ಮಮ್ಮಿ ಇಬ್ಬರು ಮಾತಾಡ್ಕೋತಾ ಇದ್ವಿ. ಇಲ್ಲಿ ಸೀರಿಯಸ್ಲಿ ಸ್ವೀಟ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಅಂತಂದರೆ, ನಾವು ಬರ್ಗರ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದನ್ನ ಹೀಟ್ ಮಾಡೋದಕ್ಕೆ ಮಷಿನ್ ಏನೋ ವರ್ಕ್ ಆಗ್ತಿಲ್ಲ ಅಂತ ಅಂದರು. ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬೇರೆ ಎಲ್ಲ ತೊಗೋತಾ ಇದ್ವಿ. ಮತ್ತು ವೆಜ್ ಸ್ಮೈಲೀಸ್ ಎಲ್ಲ 20 ರುಪೀಸ್ಗೆ 3 ಹಿಂಗೆ ಆಪ್ಷನ್ಸ್ ಇದೆ. ಆ್ಯಂಡ್ ಓಕೆ ಎಲ್ಲ ಬಿಲ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೇಲಿ ಬಂದು ನಾರ್ಮಲ್ ಸೊಪ್ಪೆಲ್ಲ ಆಯಿತು, ಉಪ್ಪು ಸಾಂಬಾರು ಸೊಪ್ಪು ಅನ್ನೆಲ್ಲ, ಒಂದು ಸೈಡು ಟೊಮೆಟೊ ಹಸಿಮೆಣ್ಸಿನ್ಕಾಯಿನ ಸೊಪ್ಪೆಲ್ಲ ಸೋಸಿಟ್ಟಿರೋದ್ರಿಂದ ತೊಳೆದು ಜಸ್ಟ್ ಹಾಕೋದಷ್ಟೇ ಖಾರ ರುಬ್ಬಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕೆಲಸ ಇತ್ತು, ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.